ಒಂದೇ ವಾಶಲ್ಲಿ ನಿಮ್ಮ ಬಿಳಿ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ. ಇದನ್ನು ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದರಲ್ಲಿ ಯಾವುದೇ ಕೆಮಿಕಲ್ ಕೂಡ ಜಾಸ್ತಿ ನಾನು ಯೂಸ್ ಮಾಡದೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಕಲರ್ ರೆಡಿ ಮಾಡಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಸೀಬೆ ಎಲೆ ತೊಗೊಂಡಿದ್ದೀನಿ, ಏನು ಪೇರ್ಲೆ ಎಲೆ ಅಂತ ಏನು ಕರಿತೀವಿ, ಎಲೆ ತೊಗೊಂಡಿದ್ದೀನಿ. ಎಲೆ ತಗೋಬೇಕು. ಈ ಎಲೆನ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಹೇರ್ ಫಾಲ್ ಆಗ್ತಾಯಿದ್ರು ಕೂಡ ಕಡಿಮೆ ಆಗುತ್ತೆ. ನಿಮಗೆ ಜಾಸ್ತಿಯಾಗಿ ಹೇರ್ ಫಾಲ್ ಆಗ್ತಿದ್ರು ಕೂಡ ತಕ್ಷಣ ಕಡಿಮೆ ಆಗುತ್ತೆ. ಪೇರ್ಲೆ ಎಲೆನ ಬಳಸೋದ್ರಿಂದ ಇದನ್ನ ಕ್ಲೀನಾಗಿ ತೊಳೆದುಬಿಟ್ಟೆ ಯೂಸ್ ಮಾಡಬೇಕು. ಅದ್ರ ಜೊತೆಗೆ ದಾಸವಾಳದ ಎಲೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ದಾಸವಾಳ ಎಲೆ ಮತ್ತು ದಾಸವಾಳ ಇದ್ದರೂ ಕೂಡ ಹಾಕ್ಕೊಳ್ಳಿ. ಕೆಂಪು ದಾಸವಾಳ. ನಿಮಗೆ ಎಲೆ ಸಿಗಲ್ಲ ಅಂದರೆ ದಾಸವಾಳ ಎಲೆದು ಪುಡಿ ಸಿಗುತ್ತೆ, ಪುಡಿನ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ದಾಸವಾಳದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ಫಸ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೊಗೋಬೇಕು. ದಾಸವಾಳದ ಎಲೆನ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ. ಕೂದಲು ರಫ್ ಆಗ್ತಾಯಿದ್ದರೆ ಸಾಫ್ಟ್ ಆಗುತ್ತೆ. ಇದನ್ನು ಯಾವಾಗಲೂ ಬಳಸ್ತಾ ಬನ್ನಿ ನೀವು. ದಾಸವಾಳದ ಎಲೆನ ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಸಿಲ್ಕಿ ಹೇರ್ ಥರ ಆಗುತ್ತೆ ದಾಸವಾಳ ಎಲೆ ಬಳಸೋದ್ರಿಂದ. ಆದಷ್ಟು ಕೆಂಪು ದಾಸವಾಳದ ಎಲೆ ಮತ್ತು ಕೆಂಪು ದಾಸವಾಳನ ಬಳಸಿ. ಫಸ್ಟು ಸೀಬೆ ಎಲೆನ ತೊಳ್ಕೊಳ್ತಾ ಇದ್ದೀನಿ. ಜಾಸ್ತಿ ಹುಳಗಳೆಲ್ಲ ಇರುತ್ತೆ, ಅದಕ್ಕೆ ನೀಟಾಗಿ ತೊಳ್ಕೊಬೇಕು. ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡಿ. ಕಪ್ಪಾಗಿರುವ ಹುಳ ಇರುತ್ತೆ ನೋಡಿ, ಎಲೆ ಹಿಂದುಗಡೆ ಎಲ್ಲ ಜಾಸ್ತಿಯಾಗಿ ಹುಳ ಇರುತ್ತೆ. ಅದರಿಂದ ನೀಟಾಗಿ ತೊಳೆದುಬಿಟ್ಟು ಯೂಸ್ ಮಾಡಬೇಕು. ಸೀಬೆ ಎಲೆನ ಜಾಸ್ತಿಯಾಗಿ ನೀವು ಕೂದಲಿಗೆ ಹಾಕ್ಕೊಳ್ಳೋದ್ರಿಂದ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನೀವು ಕೂದಲು ತುಂಬ ಉದುರ್ತಾ ಇದ್ದರೆ ಸೀಬೆ ಎಲೆನ ಬರೀ ಎಲೆನ ಕುದಿಸ್ಬಿಟ್ಟು ರಸ ಹಾಕ್ಕೊಂಡ್ರು ಕೂಡ ನಿಮಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಮತ್ತು ದಾಸವಾಳ ಎಲೆನೂ ಕೂಡ ನೀಟಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳೆದುಬಿಟ್ಟೆ ಯೂಸ್ ಮಾಡಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನು ಒಂದು 250 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಆದಮೇಲೆ ಅದಕ್ಕೇ ನಾನು ಸೀಬೆ ಎಲೆನ, ಪೇರ್ಲೆ ಎಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಕೂಡ ಹಾಕೋಬೋದು, ಇಲ್ಲ ಹಾಗೇ ಕುಟ್ಬಿಟ್ಟು ಕೂಡ ಈ ಎಲೆನ ಹಾಕೋಬೋದು. ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆ ರಸ ಬಿಡುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ದಪ್ಪವಾಗಿ ಕಪ್ಪಾಗಿ ಬೆಳೆಯುತ್ತೆ. ಪೇರ್ಲೆ ಎಲೆನ ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ ಉದ್ದವಾಗಿ. ಮತ್ತು ದಾಸವಾಳ ಎಲೆನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ದಾಸವಾಳ ಇದ್ದರೂ ಕೂಡ ದಾಸವಾಳ ಹಾಕ್ಕೊಳ್ಳಿ. ಇದಕ್ಕೆ ಕಲೋಂಜಿ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಕಲೋಂಜಿ ಸೀಡು ಬಳಸೋದ್ರಿಂದನೂ ಅಷ್ಟೇ ಕೂದಲು ಕಪ್ಪಾಗುತ್ತೆ. 1 ಟೇಬಲ್ ಸ್ಪೂನು ಮೆಂತ್ಯನೂ ಅಷ್ಟೇ ಹೇರ್ ಫಾಲ್ ಆಗ್ತಿದ್ರು ಕೂಡ ಕಂಟ್ರೋಲ್ ಆಗುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ, ಮೆಂತ್ಯ ಕಾಳು ಅಷ್ಟೇ ಈ ಎಲೆನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 20 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಆವಾಗ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ. ನೀವು ಕಟ್ ಮಾಡಿ ಹಾಕ್ಕೊಂಡಾಗ ರಸ ಚೆನ್ನಾಗಿ ಬಿಡಲ್ಲ ಅಂದರೆ ನೀವು ಈ ಎಲೆನ ಕುಟ್ಬಿಟ್ಟು ಹಾಕ್ಕೊಳ್ಳಿ. ಕುಟ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಇದರ ರಸ ಬಿಡುತ್ತೆ. ಸೀಬೆ ಎಲೆನ ಬಳಸೋದ್ರಿಂದ ನಿಮಗೆ ತಲೆ ಹೊಟ್ಟು ಕೂಡ ಕಡಿಮೆ ಆಗುತ್ತೆ. ಇದನ್ನು ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನು 15 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಈ ಥರ ಕುದಿಸಿ ಹಾಕೋಬೋದು, ಇಲ್ಲ ಸೀಬೆ ಎಲೆನ ರುಬ್ಬಿಟ್ಟು ಕೂಡ ತಲೆಗೆ ಹಾಕೋಬೋದು. ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಇವಾಗ ಸ್ವಲ್ಪ ಕುದಿ ಬಂದಮೇಲೆ ನಾನು 1 ಪ್ಯಾಕೆಟ್ ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕಾಫಿ ಪುಡಿ ಹಾಕ್ಕೊಂಡ್ರೆ ಒಳ್ಳೆಯ ಒಂದು ಕಲರ್ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಕಲರು, ಅದರಿಂದ ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಇನ್ಸ್ಟೆಂಟ್ ಕಾಫಿ ಪುಡಿನ ಬಳಸ್ಬೋದು. ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಕಾಫಿ ಪುಡಿ ಹಾಕ್ಕೊಳ್ಳೋದ್ರಿಂದ. ಇವಾಗ ದಾಸವಾಳ ಎಲ್ಲ ಹಾಕ್ಕೊಂಡು, ದಾಸವಾಳ ಎಲೆ ಮತ್ತು ಎಲೆ ಇದ್ದರೆ ಎಲೆ ಹಾಕ್ಕೊಳ್ಳಿ ದಾಸವಾಳದ್ದು, ಇಲ್ಲ ದಾಸವಾಳ ಇದ್ರೂ ಕೂಡ ಬಳಸ್ಕೋಬೋದು. ಎರಡನ್ನೂ ಕೂಡ ಹಾಕೋಬೋದು, ಏನೂ ತೊಂದರೆ ಆಗೋದಿಲ್ಲ. ಚೆನ್ನಾಗಿ 20 ನಿಮಿಷ ಕುದಿಸ್ಕೊಂಡು ಆಗಿದೆ. ಇವಾಗ ಸ್ವಲ್ಪ ತಣ್ಣಗಾದಮೇಲೆ ನಾನು ಇದನ್ನ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಬಟ್ಟೆ ಎಲ್ಲಾದರೂ ಕೂಡ ಫಿಲ್ಟ್ರ್ ಮಾಡ್ಕೋಬೋದು, ಇಲ್ಲ ಸ್ಟೈನರ್ಲಾದ್ರೂ ಕೂಡ ಫಿಲ್ಟ್ರ್ ಮಾಡ್ಕೋಬೋದು. ಸ್ವಲ್ಪ ಈ ನೀರು ಲಿಕ್ವಿಡು ಸ್ವಲ್ಪ ಬೆಚ್ಚಗಿರಬೇಕು, ಆವಾಗಲೇ ಒಳ್ಳೆ ಒಂದು ಕಲರ್ ಬರೋದು. ನೋಡಿ, ಇವಾಗ ಫಿಲ್ಟ್ರ್ ಮಾಡ್ಕೊಂಡು ಆಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಯೂಸ್ ಮಾಡ್ಕೊಳ್ಳಿ.
ಇಲ್ಲ ನೀವು ಹಾಗೇ ಕೂಡ ಇದಕ್ಕೆ ಶಾಂಪು ಹಾಕಿ ಕೂಡ ಹೇರ್ ವಾಶ್ ಮಾಡ್ಕೋಬೋದು. ಒಳ್ಳೆಯ ಒಂದು ಹೇರ್ ಸಿರಮ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ. ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಕೂದಲು ಬರೋದೇ ಇಲ್ಲ ಅನ್ನೋರು ಇದನ್ನು ಹಾಕ್ತಾ ಬನ್ನಿ, ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ನಾನು ಮೊದಲಿಗೆ ಹೆನ್ನ ಬೇಸ್ಡ್ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡ್ತಾಯಿದ್ದೀನಿ, ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು. ಇದರಲ್ಲಿ ಜಾಸ್ತಿ ಕೆಮಿಕಲ್ ಏನಿರೋದಿಲ್ಲ, ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು ಪುಡಿನ ತಗೊಳ್ಳಿ. ಇದಿಲ್ಲ ಅಂದರೆ ಮೆಹಂದಿ ಪುಡಿ ಕೂಡ ತೊಗೋಬೋದು. ಮೆಹಂದಿ ಹಾಕ್ಕೊಂಡ್ರೆ ಕೂದಲು ಬ್ರೌನ್ ಕಲರ್ ಬರುತ್ತೆ. ಈ ಹೆನ್ನ ಪುಡಿ ಬಳಸಿದ್ರೆ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇದನ್ನು ಹಾಕ್ಕೊಂಡಾದಮೇಲೆ ಕ್ಲೀನಾಗಿ ಮಡಚಿಬಿಟ್ಟು ಗಾಳಿ ಹೋಗದಂಗೆ ಸ್ಟೋರ್ ಮಾಡಿ ಇಟ್ಕೋಬೇಕು. ಇಲ್ಲ ಅಂದರೆ ಅದು ವರ್ಕ್ ಆಗೋಲ್ಲ. ಗಾಳಿ ಹೋದರೆ ಅದು ಗಟ್ಟಿಯಾಗುತ್ತೆ ಪುಡಿ. ಇದಕ್ಕೇ ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದೇ ಇಂಡಿಗೋ ಪೌಡ್ರನ್ನು ಕೂಡ ಬಳಸ್ತಾ ಇದ್ದೀನಿ. ಇಂಡಿಗೋ ಪೌಡ್ರು ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೀವು ಇಂಡಿಗೋ ಪೌಡ್ರು ಹಾಕ್ಕೊಂಡಾಗ ಇಚ್ಚಿಂಗ್ ಬರುತ್ತೆ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಬರೀ ಹೆನ್ನ ಪುಡಿ ಒಂದೇ ಬಳಸಿ, ಬ್ಲ್ಯಾಕ್ ಹೆನ್ನ ಏನು ತೋರಿಸಿದ್ನಲ್ಲ ಆ ಹೆನ್ನ ಪುಡಿ ಒಂದೇ ಬಳಸಿ. ನಾನು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಫಸ್ಟು ಇಚ್ಚಿಂಗ್ ಬರುತ್ತೆ ಅನ್ನೋರು ಫಸ್ಟು ಸೈಡಲ್ಲೆಲ್ಲ ಅಪ್ಲೈ ಮಾಡಿ ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಇಚ್ಚಿಂಗ್ ಬರುತ್ತೆ ಅನ್ನೋರು, ನಾವೇ ಆಗುತ್ತೆ ಅನ್ನೋರು. ಇವಾಗ ನಾನು ಸಿರಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬಳಸಿ ನೋಡಿ, ನಿಮಗೆ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನಾವು ಹಾಗೇ ಇಂಡಿಗೋ ಪೌಡ್ರ್ ಆಗಲಿ ಹೆನ್ನ ಪುಡಿ ಆಗಲಿ ಬಳಸೋದ್ರಿಂದ ಬೇಗ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಎಲ್ಲನೂ ಹಾಕಿ ಕುದಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ನೀವು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಕೂದಲು ಸಾಫ್ಟ್ ಆಗುತ್ತೆ, ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಗಂಟೆ ಆದ್ರೂ ಬಿಡಲೇಬೇಕು. ನಾನು 1 ಗಂಟೆ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ. ಕಲರ್ ಚೇಂಜ್ ಆಗುತ್ತೆ, ಇದು ಕಪ್ಪು ಕಲರ್ ಬರುತ್ತೆ. 1 ಗಂಟೆ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ. 1 ಗಂಟೆ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಡಾರ್ಕ್ ಆಗಿ ಕಪ್ಪು ಕಲರ್ ಆಗಿದೆ. ಇದನ್ನು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಬೇರೆ ಕಲರೆಲ್ಲ ಬಳಸೋದ್ರಿಂದ ಇನ್ಫೆಕ್ಷನ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಕೂದಲನ್ನು ತೋರಿಸ್ತಾ ಇದ್ದೀನಿ. ಬಿಳಿ ಕೂದಲು ಜಾಸ್ತಿ ಇದೆ, ಆದರೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ. ಬುಡದಲ್ಲಿ ತುಂಬ ಇದೆ. ಹೀಗೆ ಇದಕ್ಕೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಅಪ್ಲೈ ಮಾಡ್ಕೊಂಡು ಆದಮೇಲೆ 2 ಗಂಟೆ ಹಾಗೆ ಬಿಡಬೇಕು. 2 ಗಂಟೆ ಆದಮೇಲೆ ಬರೀ ನೀರಲ್ಲಿ ತೊಳ್ಕೊಂಡು ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಆದಷ್ಟು ಮೈಲ್ಡ್ ಶಾಂಪಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹೇರ್ ವಾಶ್ ಮಾಡ್ಕೊಂಡು ಆದಮೇಲೆ ಕೂಡ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ, ಕಪ್ಪಾಗಿ ಕಲರ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಹೇರ್ ವಾಶ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.